ಒಬ್ಬ ವ್ಯಕ್ತಿಯ ವಯಸ್ಸು 37 ವರ್ಷಗಳು. ಮದುವೆಯಾಗಿ ಒಂದು ಹೆಣ್ಣು ಮಗು ಇದೆ. ಅವಳು 3ನೇ ತರಗತಿಯಲ್ಲಿದ್ದಾಳೆ. ಅವರಿಗೆ IT ಕಂಪನಿಯಲ್ಲಿ ಕೆಲಸ. ಒಂದು ದಿನ ಆಫೀಸ್ನಿಂದ ಮಧ್ಯರಾತ್ರಿಯಲ್ಲಿ ಮನೆಗೆ ಹಿಂತಿರುಗಿದರು. ಮಾರನೆಯ ದಿನ ಬೆಳಗ್ಗೆ ತಾಯಿ ಮತ್ತು ಮಗಳು ಪಾಪ ಅಪ್ಪ ಮಲಗಲಿ ಎಂದು ಅವರನ್ನು ಎಬ್ಬಿಸದೆ ಬಿಟ್ಟರು. ಮಗಳನ್ನು ರೆಡಿ ಮಾಡಿ ಶಾಲೆಗೆ ಕಳುಹಿಸಿ ತಾನು ಆಫೀಸ್ಗೆ ಸಿದ್ಧವಾಗಿ ಮನೆಯ ಬಾಗಿಲನ್ನು ಹಾಕಿಕೊಂಡು ಮಲಗಿರಿ ಎಂದು ಹೇಳುವುದಕ್ಕೆ ಎಬ್ಬಿಸುವಾಗ ಅವರ ಮೈ ತಣ್ಣಗೆ ಮಂಜುಗಡ್ಡೆಯಂತಿತ್ತು. ಆ ಸಮಯದಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ಪಕ್ಕದ ಮನೆಯವರನ್ನು ಸ್ನೇಹಿತರನ್ನು ಕರೆದು ಅವರನ್ನು ಪಕ್ಕದಲ್ಲಿದ್ದ ಆಸ್ಪತ್ರೆಗೆ ಎತ್ತಿಕೊಂಡು ಹೋದರು. ಉಸಿರು ಹೋದ ಮೇಲೆ ಎಲ್ಲಿಗೆ ಹೋದರೂ ಏನು ಪ್ರಯೋಜನ? ವೈದ್ಯರ ಬಳಿ ಕಾರಣ ಕೇಳಿದಾಗ ಒಂದೇ ಒಂದು ಹೃದಯಘಾತ ಮನುಷ್ಯನ ಪ್ರಾಣವನ್ನೇ ಕೊಂಡೊಯ್ತು ಅಂದರು. ಆದರೆ ಇದಕ್ಕೆಲ್ಲ ಕಾರಣ ಒತ್ತಡ. ಪ್ರಿಯಳಾದ ಹೆಂಡತಿ, ಸುಂದರವಾದ ಮಗಳು, ಕೈತುಂಬ ಸಂಬಳ. ಅವರಿಗೆ ಎಂಥ ಒತ್ತಡವಿತ್ತು? ವಿಚಾರಿಸುವಾಗ ವಿಷಯ ಗೊತ್ತಾಯಿತು. ಕಳೆದ ತಿಂಗಳಲ್ಲಿ ಆಫೀಸ್ನಲ್ಲಿ ಹಲವಾರು ಜನರನ್ನು ಕೆಲಸದಿಂದ ತೆಗೆದಿದ್ದಾರೆ. ತನ್ನನ್ನೂ ಕೆಲಸದಿಂದ ತೆಗೆದು ಬಿಡುತ್ತಾರೇನೋ ಎಂದು ಅವರು ಹೆದರಿದ್ದರು. ಪ್ರಿಯರೇ, ಹೋದರೆ ಕೆಲಸವೇ ಅಲ್ವಾ? ಅವರು ಧೈರ್ಯದಿಂದ ಇರಬೇಕಾಗಿತ್ತು. ಆದರೆ ನೀರು ಆಹಾರವಿಲ್ಲದೆ ಕಷ್ಟಪಟ್ಟಿದ್ದಾರೆ. ಯಾವಾಗಲೂ ಆಫೀಸ್ ನೆನಪು. ಕೊನೆಗೆ ಎಲ್ಲವೂ ಸೇರಿ ಅವರನ್ನೇ ಈ ಲೋಕದಿಂದ ಕಳುಹಿಸಿಬಿಟ್ಟವು. ನಮ್ಮ ಸುತ್ತಮುತ್ತಲೂ ಇಂಥ ಮರಣಗಳ ಬಗ್ಗೆ ಕೇಳುತ್ತಲೇ ಇದ್ದೇವೆ. ಕೆಲಸಕ್ಕಾಗಿ ಪ್ರಾಣವನ್ನು ಕೊಡುವುದು ಬುದ್ಧಿಹೀನತೆ. ಯಾಕೆ ಇಷ್ಟು ಒತ್ತಡವನ್ನು ತೆಗೆದುಕೊಳ್ಳಬೇಕು? ಮನುಷ್ಯನಿಗೆ ವಿಶ್ರಾಂತಿ ಮುಖ್ಯ. 7 ದಿನಗಳಿಗೊಮ್ಮೆ ಖಂಡಿತ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರೇ 7ನೆಯ ದಿನದಲ್ಲಿ ವಿಶ್ರಮಿಸಿದರೆಂದು ಬೈಬಲ್ನಲ್ಲಿ ಓದುತ್ತೇವೆ. ಹಾಗಾದರೆ ವಿಶ್ರಾಂತಿ ನಮಗೆಷ್ಟು ಮುಖ್ಯವಾಗಿದೆ ಅಲ್ಲವೇ? ಬುದ್ಧಿವಂತನು ತನ್ನ ಮಾರ್ಗವನ್ನು ಸರಳ ಮಾಡಿಕೊಳ್ಳುವನು. ಆದ್ದರಿಂದ ಜೀವನದ ಒತ್ತಡದಲ್ಲಿ ಸೋತು ಹೋಗದೆ ದೀರ್ಘ ಶಾಂತಿಯಿಂದ ಮುಂದೆ ಸಾಗೋಣವೇ?